ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೂ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಪ್ರೀತಿಯ ಗುರುಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಾಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಜೊತೆಗೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಳುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಅದರಲ್ಲೂ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಮಹರ್ಷಿ ಮಂದಿರದಲ್ಲಿ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ಈ ಬಾರಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಬಹಳ ಅದ್ಭುತವಾಗಿರ್ತಕ್ಕಂಥ ಆಫರ್ನೊಂದಿಗೆ ತಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ, ಅತಿ ಕಡಿಮೆ ದರದಲ್ಲಿ. ಜೊತೆಗೆ ಮೈಸೂರಿನಲ್ಲೂ ಕೂಡ ಲಭ್ಯವಿದೆ. ಅರಮನೆಯ ಮೈದಾನದ ಮುಂಭಾಗದಲ್ಲಿರ್ತಕ್ಕಂಥ ಪ್ರದರ್ಶನ ಕೇಂದ್ರ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ದ ಡಿವೈನ್ ಸ್ಟಾರ್ ಸ್ಟಾಲನ್ನು ಕೂಡ ಹಾಕಿರ್ತಕ್ಕಂಥದ್ದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಒಮ್ಮೆ ತಪ್ಪದೇ ಖರೀದಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ, ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಇನ್ನು ಬಹಳ ವಿಶೇಷವಾಗಿ ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ತಿರುನಲ್ಲಾರ್ ಕ್ಷೇತ್ರದ ದರ್ಶನವನ್ನು ನಾವು ಮಾಡ್ತಾ ಇದ್ವಿ. ಅದರ ಮತ್ತಿಷ್ಟು ಭಾಗವನ್ನು ಮುಂದುವರ್ಸೋಣ. ಅದರ ಜೊತೆಗೆ ಗುರುಜಿಯವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಂತ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳ ಪ್ರಾರ್ಥನೆ ಅವಧೂತ ಪ್ರಾರ್ಥನೆ. ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಾ ಎಲ್ಲ ಜಗದ್ಗುರುಗಳಿಗೂ ನಮಸ್ಕರಿಸ್ತಾ, ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ, ಜಾತಕದಲ್ಲಿ ಗುರುವಿನ ಬಲ, ಇದೆಲ್ಲದರ ಜೊತೆಗೆ ಧನ್ವಂತರಿ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಜಯಂತಿ ಅಂದರೆ ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುವಿಗೆ ವಿಶೇಷವಾದಂಥ ಆರಾಧನೆ ಇದೆ. ಧನ್ವಂತರಿ ಮಹಾವಿಷ್ಣು ಪ್ರತಿಯೊಬ್ಬರ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥ ಭಗವಂತ. ವಿಷ್ಣುವಿನ ಒಂದೊಂದು ಅಂಶಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಧನ್ವಂತರಿಯಾಗಿ ಅಮೃತದ ಕೊಡವನ್ನು ಹಿಡಿದು ಬರ್ತಕ್ಕಂಥ, ಅಂದರೆ ಯಾರೊಬ್ಬರ ಸಮಸ್ಯೆ ಅಂದಾಗಲೂ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂಥ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯೇ ಧನ್ವಂತರಿ ಮಹಾವಿಷ್ಣು.
ಯಾವುದೇ ರೋಗ ರುಜಿನಗಳಂತ ಬಂದಾಗಲೂ ನಾವು ಒಂದಷ್ಟು ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಒಂದು ವನಸಿರಿಗಳಾಗಿರ್ಬೋದು ಅಥವಾ ಯಾವುದೇ ಔಷಧಿಗಳಾಗಿರ್ಬೋದು, ಔಷಧಿಯನ್ನು ಕೈಯಲ್ಲಿ ಹಿಡಿದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಧನ್ವಂತರಿ ಮಹಾವಿಷ್ಣು ಆರಾಧನೆ ಮಾಡ್ತಾ ಔಷಧಿಯನ್ನು ತೆಗೆದುಕೊಂಡ್ರೆ ಶೀಘ್ರವಾಗಿ ಅದರಿಂದ ಉಪಯುಕ್ತವಾದಂತಹ ರೀತಿಯಲ್ಲಿ ಆರೋಗ್ಯ ಸರಿ ಹೋಗುತ್ತೆ. ಅದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಸಹಿತ ಆರಾಧನೆ ಮಾಡುವಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಇನ್ನು ಶನೈಶ್ಚರನ ವಿಶೇಷವಾಗಿರತಕ್ಕಂತಹ ಆರಾಧನಾ ಮಹೋತ್ಸವ ಶನಿಶಂಗನಾಪುರಲ್ಲಿ ಮತ್ತು ತಿರುನೆಲ್ಲಾರಲ್ಲಿ ನಡೆದಂತಹ ಇವತ್ತಿನ ಈ ಕಾರ್ಯಕ್ರಮಗಳಂದರೆ ಇನ್ನೇನು ಒಂದೆರಡು ದಿವಸ ಮಾತ್ರ. ಶನೈಶ್ಚರ ಮಹಾಯಾಗಕ್ಕೆ ಇನ್ನೆಲ್ಲವೂ ಸಹಿತ ನಾವು ಸಮಯವನ್ನು ಹೇಳಿಸ್ತಾ ಇರತಕ್ಕಂಥ ರೀತಿಯಲ್ಲಿದೆ. ಯಾಕೆಂದರೆ ಪ್ರತಿಯೊಬ್ಬರು ಸಹಿತ ದಿನ ಹತ್ತಿರ ಆದಂಗೆಲ್ಲ ಆತಂಕಕ್ಕೊಳಗಾಗುವಂಥ ಪರಿಸ್ಥಿತಿಯೇ. ಯಾಕೆಂದರೆ ದೊಡ್ಡದಾದಂತಹ ಜವಾಬ್ದಾರಿ, ಒಂದು ಸುಂದರವಾದಂಥ ವೇದಿಕೆ ಆಗಬೇಕು, ಜೊತೆಗೆ ಬರ್ತಕ್ಕಂತಹ ಭಕ್ತರು ಕೂತ್ಕೊಂಡು ಅನುಷ್ಠಾನ ಮಾಡಲಿಕ್ಕೆ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಗಳಲ್ಲಿ ಹಾಕುವ ಹೆಜ್ಜೆನಲ್ಲಿ ಹೇಗೆಲ್ಲ ಇರಬೇಕು ಅದೆಲ್ಲವೂ ಚಿಂತನೆ ಮಾಡೋಣ. ಆದರೆ ಒಂದು ಧೈರ್ಯ ಹೇಗಿರುತ್ತೆ ಅಂದರೆ, ನಡೀತಿರ್ತಕ್ಕಂಥದ್ದು ಶನೈಶ್ಚರ ಮಹಾಯಾಗ, ಭಗವಂತನ ಮೇಲೆ ಭಾರವನ್ನು ಹಾಕಿ ನಡೆಯುವಂತಹ ಈ ಧರ್ಮ ಕಾರ್ಯದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅವರೆಲ್ಲರಿಗೂ ಸಹಿತ ಅವರವರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು, ಗ್ರಹಸ್ಥಿತಿಗಳಲ್ಲಿರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿ ಅಂತ ಭಗವಂತನ್ನೇ ಪ್ರಾರ್ಥನೆ ಮಾಡೋಣ. ಬನ್ನಿ, ಶ್ರೀ ಕ್ಷೇತ್ರದ ತಿರುನೆಲ್ಲಾರ ಕ್ಷೇತ್ರದ ಆ ಕ್ಷೇತ್ರದ ಒಂದಷ್ಟು ದೃಶ್ಯಗಳನ್ನು ದರ್ಶನ ಮಾಡಿ ಬರೋಣ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಅಂತಹ ಶನಿ ಪರಮಾತ್ಮನ ಬಹಳ ವಿಶೇಷವಾಗಿರ್ತಕ್ಕಂಥ ಭಕ್ತಿಯಿಂದ ಆರಾಧನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಈ ಒಂದು ಸಮಯ ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪಾಂಡಿಚೇರಿಯಲ್ಲಿರುವಂಥ ತಿರುನಲ್ಲಾರ್ ಶನೈಶ್ಚರ ಕ್ಷೇತ್ರದಲ್ಲಿದ್ದೀವಿ. ಆನಂದ ಗುರೂಜಿ ಅವರ ಜೊತೆಗೆ ಬಂದಿದ್ದೀವಿ. ಈ ಒಂದು ಶನೈಶ್ವರ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಆನಂದ್ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ನಳತೀರ್ಥದಲ್ಲಿ ನಳಮಹಾರಾಜ ಶನಿ ಮಹಾತ್ಮರ ಏನೊಂದು ಸಾಡೆ ಸಾತಿ ಅಂತಾರೆ, ಆ ಒಂದೆಲ್ಲ ಕಷ್ಟಗಳನ್ನು ನಿವಾರಣೆ ಆದಂತಹ ಜಾಗ ಇದು. ವಿಕ್ರಮಾದಿತ್ಯರಿಗೂ ಕೂಡ ಶನೈಶ್ಚರ ಭಗವಂತ ಇಲ್ಲಿ ಒಂದು ದರ್ಶನವನ್ನು ಕೊಟ್ಟು ಮೋಕ್ಷ ಕೊಟ್ಟಂಥ ಜಾಗ ಅಂತ ಈಗಾಗಲೇ ಗುರುಜಿ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಈ ಒಂದು ನಳತೀರ್ಥದಲ್ಲಿ ಸ್ನಾನ ಮಾಡಿ, ಈಗ ಏನು ಹಿಂದೆ ಕಾಣಿಸ್ತಾ ಇದೆ ಅಲ್ಲಿ ಒಂದು ಗಣೇಶ ಮತ್ತು ಕಾಲಭೈರವರ ದೇವಸ್ಥಾನ ಇದೆ, ಅಲ್ಲಿ ದರ್ಶನ ಮಾಡಿ ನಂತರ ಶನೈಶ್ವರನ ದರ್ಶನ ಮಾಡಬೇಕು ಅಂತ ಒಂದು ಗುರೂಜಿಯವರ ಮಾರ್ಗದರ್ಶನ ಆಗಿದೆ. ಹಾಗಾಗಿ ನಾವು ನಮ್ಮ ಸ್ನೇಹಿತರು ನಾವೆಲ್ಲ ಗುರೂಜಿಯವರ ಅನುಯಾಯಿಗಳು, ಅವರ ಒಂದು ಶಿಷ್ಯ ವರ್ಗದವರು ನಾವು ಇವತ್ತು ಬಂದಿದ್ದೇವೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಯಾರು ಬರಲಿಲ್ಲ, ಗುರೂಜಿಯವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನೋಡೋದ್ರ ಮುಖಾಂತರ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಓಂ ಶಂ ಶನೈಶ್ಚರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ಷೇತ್ರ ತಿರುನೆಲ್ಲಾರ್ ಕ್ಷೇತ್ರಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈ ಭಾಗದ ಪಾಂಡಿಚೇರಿಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಾಯಿ ಶರಣರವರು ಸಹಿತ ಇಲ್ಲಿಗೆ ಬಂದಿದ್ದಾರೆ. ಸಾಯಿ ಶರಣರವರು ಸಹಿತ ಬಂದು ಇವತ್ತಿನ ಈ ಒಂದು ಕರ್ನಾಟಕದಲ್ಲಿ ನಡೀತಕ್ಕಂತಹ 30ನೇ ತಾರೀಕು ಅದ್ಭುತವಾದಂತಹ ಒಂದು ಕಾಯಕವಿದೆ. 30ನೇ ತಾರೀಕು ನಡೀತಕ್ಕಂಥ ಅದ್ಭುತವಾದಂಥ ಶನೈಶ್ಚರ ಮಹಾಯಾಗಕ್ಕೆ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾವು ಇಲ್ಲಿಗೆ ಬಂದಾಗ, ಇಲ್ಲಿಗೆ ನಮ್ಮನ್ನು ಬರಮಾಡಿಕೊಂಡು ಇಲ್ಲಿ ವ್ಯವಸ್ಥಿತವಾದಂಥ ರೀತಿ ದರ್ಶನಕ್ಕಾಗಲಿ, ವ್ಯವಸ್ಥೆ ಪೂಜೆಗಾಗಲಿ, ಸ್ವಾಮಿ ಅಭಿಷೇಕಕ್ಕಾಗಲಿ ಎಲ್ಲವನ್ನು ಸಹಿತ ಸವಿಸ್ತಾರವಾಗಿ ನಾವು ಬಂದಾಗಲಿಂದ ಇಲ್ಲಿವರೆಗೂ ನಮ್ಮ ಸುಭದ್ರತೆಯನ್ನು, ಜೊತೆಗೆ ಘನ ಸರ್ಕಾರ ಕರ್ನಾಟಕದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಪಾಂಡಿಚೇರಿಯಲ್ಲಿ ಈ ಭಾಗದಲ್ಲಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಾಯಿ ಶರಣರವರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ, ಬಂದು ಆಹ್ವಾನ ಪಟ್ಟಿದ್ದಾರೆ. ಅವರನ್ನು ನಾವು ಆಹ್ವಾನಿಸಿದ್ದೇವೆ. ನೀವು ಸಹಿತ ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಶನೈಶ್ಚರ ಮಹಾಯಾಗಕ್ಕೆ ತಾವು ಬರಬೇಕು ಅಂತ ಹೇಳಿದ್ದೇವೆ. ಹಾಗೆ ಈ ದೇವಸ್ಥಾನದ ವಿಶೇಷವಾಗಿ ಸ್ವಾಮಿಯ ನಿತ್ಯ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಷಡ್ನಾದಿ ತಂಬದಮ್ಮನವರು ಸಹಿತ ಅವರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರೂ ಸಹಿತ ಮೊದಲು ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಆಗಬೇಕು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಆಶೀರ್ವಾದ ತೆಗೆದುಕೊಂಡು ನಂತರ ಮುಂದೆ ಹೊರಡಬೇಕು. ಏಕದಂತಾಯ ವಿದ್ಮಹೇ வக்ரதுண்டாய தீமஹே தன்னோ தந்தி பிரச்சோதயாத். புதுச்சேரி மாநிலத்தில் உள்ள காரைக்கால் மாவட்டத்தில் எழுந்துள்ள
ವಿಶ್ವವಿಖ್ಯಾತ ಶನೇಶ್ಚರನ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿರವರು ಮತ್ತು ಶ್ರೀನಿವಾಸ್ ಶರ್ಮಾ ಗುರ್ಜಿರವರು ಆಗಮಿಸಿದ್ದಾರೆ. ಇಲ್ಲಿನ ಶನೇಶ್ಚರನ ದೇವಾಲಯದ ಗುರುಗಳಾಗಿರ್ತಕ್ಕಂಥ ಸಟ್ಟನಾಥನ್ ರವರು ಕೂಡ ಗುರುಗಳನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಮತ್ತು ಶನೇಶ್ಚರನ ಅನುಗ್ರಹ ಲಭಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಜೊತೆಗೆ ಸಮಸ್ತ ವಿಶ್ವದ ಜನರ ಅಭ್ಯುದಯಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿರ್ತಕ್ಕಂಥದ್ದಿದೆ. ಶನೇಶ್ಚರನ ಅನುಗ್ರಹ ಎಲ್ಲರಿಗೂ ಕೂಡ ಲಭಿಸಲೆಂದು ನಾನು ಕೂಡ ಪ್ರಾರ್ಥಿಸುತ್ತೇನೆ. ಓಂ ಗಣನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರುತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಸುದಾನುಷ್ಠನ್ವನ್ನೋತ ಸಾದರಂ ಮಹಾಗಣಾಧಿಪತಿಯೇ ನಮಃ. ಸ್ವರ್ಣ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಸ್ವರ್ಣ ಗಣಪತಿಯ ಈ ಸಾನ್ನಿಧ್ಯಕ್ಕೆ ತಿನ್ನೆಲ್ಲಾರ್ ಕ್ಷೇತ್ರ ದರ್ಬೇಶ್ವರರ ಸಾನ್ನಿಧ್ಯದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಗಣಪತಿಯನ್ನು ದರ್ಶನ ಮಾಡಿಕೊಂಡು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅವರ ಅನುಗ್ರಹಕ್ಕೋಸ್ಕರ, ಅಂದರೆ ಮೊದಲು ದರ್ಬೇಶ್ವರ ಸ್ವಯಂಭೂ ಮೂರ್ತಿ ತನಗೆ ತಾನಾಗಿ ಹುಟ್ಟಿರ್ತಕ್ಕಂಥ ಈ ದರ್ಬೇಶ್ವರರ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರುದ್ರನಿಗೆ ರುದ್ರನ ಆರತಿ, ಗಣಪತಿಯ ಪ್ರಾರ್ಥನೆ, ಅದಾದ ನಂತರ ಶನೇಶ್ಚರನ ದರ್ಶನ. ಇವತ್ತು ನಿಜಕ್ಕೂ ನಿಮ್ಮೆಲ್ಲರ ಜನ್ಮ ಪಾವನ ಅಂತ ಹೇಳ್ಬೋದು. ಈ ಭಾಗದ ಶ್ರೀಗಳಿದ್ದಾರೆ, ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತನ್ನದೇ ಆದಂಥ ಸೇವೆ ಸಲ್ಲಿಸ್ಕೊಳ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಸಾಯಿ ಶರಣರು ಇದ್ದಾರೆ. ಅವರೊಂದಿಗೆ ನನ್ನ ನಮ್ಮ ಆಶ್ರಮದ ಪಟ್ಟ ಶಿಷ್ಯ ನಮ್ಮ ಸಂತೋಷ್ ಇದ್ದಾನೆ, ಇನ್ನು ಶ್ರೀನಿವಾಸ್ ಶರ್ಮಾ, ಇವರಿಷ್ಟೂ ಜನ ಸಮ್ಮುಖ ಇವತ್ತು ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಗಣಪತಿಯನ್ನು, ಸ್ವರ್ಣ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ದರ್ಬೇಶ್ವರರ ಸಾನ್ನಿಧ್ಯ ಅಂದರೆ ಈ ಸುಂದರವಾದಂಥ ಪ್ರಾಂತ್ಯದಲ್ಲಿ, ದಟ್ಟವಾದಂಥ ಅರಣ್ಯದಲ್ಲಿ ಮೊದಲು ದರ್ಭೆಯೇ ಪ್ರಧಾನ. ದರ್ಭೆ ಇದ್ದದ್ರಿಂದ ಇದರ ದರ್ಬೇಶ್ವರ ಅಂತ ಕರೀತಾರೆ. ಇಲ್ಲಿ ದರ್ಭೆ ಯಥೇಚ್ಛವಾದಂಥ ರೀತಿ ಬೆಳೆಯುತ್ತೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಅದ್ಭುತವಾದಂತಹ ಈ ದರ್ಭೆ ಉಗಮ ಆಗಿರ್ತಕ್ಕಂಥದ್ದು. ಈ ದರ್ಭೆಯ ಈ ಒಂದು ಸಾನ್ನಿಧ್ಯದಲ್ಲಿ ಶಿವಲಿಂಗ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದಾದ್ರಿಂದ ಇಲ್ಲಿ ಉದ್ಭವ ಶಿವಲಿಂಗ ಇರೋದನ್ನೇ ದರ್ಬೇಶ್ವರ ಅಂತ ಕರೀತಾರೆ. ಮೂಲತಃ ದರ್ಬೇಶ್ವರರ ಸಾನ್ನಿಧ್ಯ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಬಲೋ ದರ್ಬೇಶ್ವರ ಮಹಾರಾಜ್ ಕಿ. ಯಾವುದೇ ಒಂದು ಶಿವಾಲಯದಲ್ಲಾದರೂ ಚಂಡಿಕೇಶ್ವರ ಇರಬೇಕು. ಸಾಂಬ ಸದಾಶಿವನಿಗೆ ನಡೀತಕ್ಕಂತಹ ಪೂಜಾನುಷ್ಠಾನ, ಸ್ವಾಮಿಯ ಆ ನಿರ್ಮಾಲೆಯನ್ನು ಮೊದಲು ಚಂಡಿಕೇಶ್ವರನಿಗೆ ಅರ್ಪಣೆ ಮಾಡಬೇಕು. ದೇವಸ್ಥಾನದಲ್ಲಿ ಶಿವ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದ ಇದೆಯಲ್ಲ, ಶಿವನಿಗೆ ನೈವೇದ್ಯವಾಗುವಂಥ ಪ್ರಸಾದ ಇರಲಿ ಅಥವಾ ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥ ಫಲಪುಷ್ಪಗಳಾಗಲಿ, ಎಲ್ಲವೂ ಮೊದಲು ಸೇರಬೇಕಾದ್ದು ಚಂಡಿಕೇಶ್ವರನಿಗೆ. ಅದಕ್ಕೆ ಮನೆಯಲ್ಲಿ ಮಕ್ಕಳು ತುಂಬ ಗಲಾಟೆ ಮಾಡಿದ್ರೆ, ಮಕ್ಕಳಿಗೆ ಅನಾರೋಗ್ಯ ಆದರೆ, ಮಕ್ಕಳ ಯಶಸ್ಸಿಲ್ಲ ಅಂದರೆ, ಮಕ್ಕಳಲ್ಲಿರ್ತಕ್ಕಂಥ ಶತ್ರುತ್ವ ವೈರತ್ವ ಇದು ತುಂಬಿ ತುಳುಕ್ತಾ ಇದ್ದರೆ ಅಂತಹ ಮಕ್ಕಳನ್ನು ಚಂಡಿಕೇಶ್ವರನ ಸಾನ್ನಿಧ್ಯಕ್ಕೆ ಕರ್ಕೊಂಬರಬೇಕು. ಇಲ್ಲಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಪುಟ್ಟ ಸಾನ್ನಿಧ್ಯ ಇದೆಯಲ್ಲ, ಪುಟ್ಟ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡಿದ್ರಲ್ಲ, ಈ ಭಗವಂತ ಸಾಮಾನ್ಯವಲ್ಲ. ದರ್ಬೇಶ್ವರರ ಸಾನ್ನಿಧ್ಯದಲ್ಲಿ ನಳಮಹಾರಾಜ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ತಡಿಲಿಕ್ಕೆ ಆಗದಿರ ತನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಸಾಕಷ್ಟು ನೋವು ನಲಿವುಗಳನ್ನು ನೋಡಿ ಭಗವಂತ ಸಾಕಪ್ಪ ನನಗೆ ಈ ಜೀವನ ಅಂತ ಹೇಳಿ ಹೊಳೆಗೆ ಸ್ನಾನಕ್ಕೆ ಬಂದ. ಇಲ್ಲಿರ್ತಕ್ಕಂಥ ನಳಮಹಾರಾಜ ಇವತ್ತು ಏನು ನಾವು ಕಲ್ಯಾಣಿ ನೋಡ್ತಾ ಇದ್ದೀವಿ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದರ್ಬೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಭಗವಂತನ ಹತ್ರ ಅಂಗಲಾಚ್ತಾನೆ. ಸಾಕಪ್ಪ ನನಗೆ ಜೀವನ ಸಾಕಾಗಿದೆ, ಈ ಕಷ್ಟಗಳನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ, ಈ ಕಷ್ಟಗಳಿಂದ ಬೇಗ ಹೊರಗಡೆ ಬರಬೇಕಾಗಿದೆ, ಅದಕ್ಕೆ ನೀನು ಅನುಗ್ರಹ ಕೊಡಪ್ಪ ಅಂತ ಸ್ವಾಮಿನ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದಾಗ ಶನೇಶ್ಚರ ಪ್ರತ್ಯಕ್ಷನಾಗಿ ನಳಮಹಾರಾಜನಿಗೆ ಇದ್ದಂತಹ 7 ವರ್ಷ ಕಾಲ ಆ ಶನಿಕಾಟ ಏನಿತ್ತೋ ಎಲ್ಲವನ್ನೂ ದೂರ ಮಾಡ್ತಾನೆ. ಅದಕ್ಕಾಗಿ
ಈ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಯಾವೊಬ್ಬ ಭಕ್ತರಾದರೂ ಸ್ವಾಮಿಯನ್ನು ದರ್ಶನ ಮಾಡಿದ ನಂತರ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಈ ಒಂದು ಪುಟ್ಟ ಸ್ವಾಮಿಯನ್ನು ಶನೇಶ್ವರರನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶನಿದಶೆ ಏನಿದೆಯೋ 7.5 ವರ್ಷ ಕಾಲ ಶನಿದಶೆಯಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೀರಲ್ಲ, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗಿದೆಯಲ್ಲ, ಆ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಭಗವಂತನ ಅನುಗ್ರಹ ಶೀಘ್ರವಾಗಿ ಫಲ ಸಿಗಲಿ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಗುರೇಭ್ಯೋ ಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ನಾವೀಗ ನೋಡ್ತಿರ್ತಕ್ಕಂಥದ್ದು ಕಾಳಭೈರವರ ಅನುಗ್ರಹ ಇರಬೇಕು, ಕಾಳಭೈರವರ ಆಶೀರ್ವಾದ ಬೇಕು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಭಗವಂತನ ಸಾನ್ನಿಧ್ಯ ದರ್ಶನವನ್ನು ಮಾಡ್ತಾ ಇದ್ವಿ. ಅದರ ಜೊತೆ ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಶ್ರೀ ಗುರುದೇವತಾಭ್ಯೋ ನಮಃ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ದತ್ತ ಮಹಾರಾಜರ ಅನುಗ್ರಹದಿಂದ, ಗುರು ಪರಂಪರೆಯ ಗುರುಗಳ ಆರಾಧನೆ ಮತ್ತು ಗುರುವಿನ ಅನುಗ್ರಹದಿಂದ ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಿನದಾಗಿರಲಿ, ಒಳ್ಳೆಯದಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನಿ ಶರದೃತು ಕಾರ್ತೀಕ ಮಾಸ ಕೃಷ್ಣ ಪಕ್ಷ 28/11/2024 ಗುರುವಾರ ತ್ರಯೋದಶಿ ಚಿತ್ತಾ ನಕ್ಷತ್ರ ಧನ್ವಂತರಿ ಜಯಂತಿ ಪ್ರದೋಷ ಪೂಜೆ. ಶಿವನಿಗೆ ಪ್ರದೋಷ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶಿವಕೇಶವರನ್ನು ಆರಾಧನೆ ಮಾಡುವಂತಹ ಈ ಶುಭ ದಿನ. ಶಿವ ಕೇಶವ ಜೊತೆಗೆ ಗುರುವಾರ ಗುರುಗಳ ಆರಾಧನೆ, ಧನ್ವಂತರಿ ಜಯಂತಿ, ಮಹಾವಿಷ್ಣು ಜೊತೆಗೆ ಶಿವ ಪ್ರದೋಷ. ಈ ಪ್ರದೋಷ ಕಾಲದಲ್ಲಿ ಶಿವನಿಗೆ ಹೆಚ್ಚು ಆರಾಧನೆ ಮಾಡ್ತಾರೆ. ಹಾಗಾಗಿ ಇದೆಲ್ಲದರ ವಿಶೇಷವಾಗಿರ್ತಕ್ಕಂಥ ಈ ಗುರುವಾರ ತಮ್ಮೆಲ್ಲರ ಜೀವನದಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಿ. ಕುಟುಂಬದಲ್ಲಿ ಒಂದು ಐಕ್ಯತೆ, ಒಂದು ನೆಮ್ಮದಿ, ಸುಖ, ಸಂತೋಷ ಭಗವಂತ ಎಲ್ಲವನ್ನೂ ಸಹಿತ ನಿಮಗೆ ಕರುಣಿಸಲಿ, ಒಳ್ಳೆಯದಾಗಲಿ. ಹಾಗೆ ಶ್ರೀ ಕ್ಷೇತ್ರ ತಿರುನೆಲ್ಲಾರು ಕ್ಷೇತ್ರದಲ್ಲಿ ಈಗಷ್ಟೇ ಕಾಳಭೈರವನ ದರ್ಶನದವರೆಗೂ ಬಂದಿದ್ದೇವೆ. ಕಾಳಭೈರವನ ದರ್ಶನ ಆದಮೇಲೆ ಇನ್ನು ಮೂಲ ಸಾನ್ನಿಧ್ಯದ ದರ್ಶನ ಆಗಬೇಕು. ಆ ಮೂಲ ಸಾನ್ನಿಧ್ಯದ ದರ್ಶನವನ್ನು ನಾಳೆ ನಾವು ಮಾಡೋಣ. ಆದರೆ ಇವತ್ತು ಸಮಯ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಸಮಯ ಇದ್ದದ್ರಲ್ಲೇ ನಾವು ಇಷ್ಟೆಲ್ಲ ವ್ಯವಸ್ಥೆಗಳು ನೋಡಬೇಕು. ಇದರ ಮಧ್ಯದಲ್ಲಿ ಇನ್ನೇನು ಆಗೋಯಿತು ಅಂದರೆ ಶನೈಶ್ಚರ ಮಹಾಯಾಗಕ್ಕೆ ಕ್ಷಣಗಣನೆ ಶುರು ಆಗ್ತಾ ಇದೆ. ವ್ಯವಸ್ಥೆಗಳು ಜೊತೆಗೆ ಅದಕ್ಕೆ ಬೇಕಾಗಿರತಕ್ಕಂತಹ ಈಗಾಗಲೇ ಸಾಕಷ್ಟು ಜನ ತಮ್ಮ ತಮ್ಮ ಶಕ್ತಿಯಾನುಸಾರ ತಾವೆಲ್ಲರೂ ಸಹಿತ ಬಂದು ನಾನು ನಿಮ್ಮೊಂದಿಗಿದ್ದೀವಿ ಅನ್ನೋ ಮಾತನ್ನು, ಧ್ವನಿಯನ್ನು ತಾವು ಹೇಳುವುದನ್ನು ಬಹಳ ಸಂತೋಷ ಇದೆ. ಹಾಗೆ ಯಜ್ಞಕಾಲದಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೇನೆ, ಯಜ್ಞಕಾಲಕ್ಕೆ ಬರುವಂತಹ ಭಕ್ತರು ಬರಬೇಕಾದ್ರೆ ಒಂದು ಆಸನವನ್ನು, ಒಂದು ಚಿಕ್ಕದಾದಂಥ ನೀವು ಕೂತ್ಕೊಳ್ಳಬೇಕಾದಂಥ ಒಂದು ಆಸನವನ್ನು ಇರಲಿ, ಜೊತೆಗೆ ಒಂದು ತಟ್ಟೆ, ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು, 2 ದೀಪ, ಜೊತೆಗೆ ಒಂದು ಮಣ್ಣಿನ ಹಣತೆ ದೀಪ, 9 ಎಳ್ಳುಬತ್ತಿ. ವಿಶೇಷವಾಗಿ ಬತ್ತಿಯನ್ನು ಅಲ್ಲೂ ಎಳ್ಳುಬತ್ತಿಗಳು ನಿಮಗೆ ಸಿಗ್ಬೋದು, ಆದರೂ ನಿಮ್ಮ ಮನೆಗಳಲ್ಲಿ ಸಾಧ್ಯವಾದರೆ ನೀವು ತೊಗೊಂಡು ಬನ್ನಿ. ಆದರೂ ಮಹಾಮಂಗಳಾರತಿ ಮಾಡುವಾಗ, ಜೊತೆಗೆ ಜಪಗಳನ್ನು ಮಾಡುವಾಗ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಈಗಾಗಲೇ ನಾನು ತಿಳಿಸಿರೋ ಪ್ರಕಾರ ಸಾಕಷ್ಟು ಈ ಕಳೆದ 8 ದಿನಗಳಿಂದಲೂ ತಾವು ಜಪಿಸ್ತಾ ಇದ್ದೀರಿ, ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ. ಆದರೆ ಅನುಷ್ಠಾನದ ಜೊತೆಗೆ ನಡೆಯುವಂಥ ಯಜ್ಞಕಾಲದಲ್ಲೂ ಸಹಿತ ಆ ಭಗವಂತನ ದರ್ಶನ ಮಾಡುವಾಗ ತಾವೇ ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಲಿಕ್ಕೂ ಸಹಿತ ಒಂದು ಅವಕಾಶ ಮಾಡಿದ್ದೇವೆ. ಆ ಅವಕಾಶಕ್ಕೆ ತಾವು ಎಳ್ಳೆಣ್ಣೆ ತಂದರೂ ಸರಿ, ಅಥವಾ ಅಲ್ಲಿ ತೆಗೆದುಕೊಂಡು ನೀವು ಅಭಿಷೇಕ ಮಾಡಿದ್ರೂ ಸರಿ, ತಿಲತೈಲದಿಂದ ಸ್ವಾಮಿಗೆ ಅಭಿಷೇಕ ಮಾಡುವಂಥ ಭಾಗ್ಯ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಬನ್ನಿ, ಬಂದು ತಾವು ನಿಮ್ಮ ಕೈಯಿಂದನೇ ಸ್ವಾಮಿಗೆ ಒಂದು ಅಭಿಷೇಕವನ್ನು ಮಾಡಿ. ಶನೈಶ್ಚರನಿಗೆ ಶ್ರೀ ಕ್ಷೇತ್ರ ತಿರುನೆಲ್ಲಾರು ಕ್ಷೇತ್ರದಲ್ಲಿ ಸ್ವಾಮಿ ಹೇಗೆ ನಿಂತಿದ್ದಾನೋ ಅದೇ ಪ್ರಕಾರವಾದಂಥ ಒಂದು ಶಿಲೆಯನ್ನು, ಅದು ಕೃಷ್ಣ ಶಿಲೆಯನ್ನು ತಂದು ಸ್ವಾಮಿಗೆ ಅಭಿಷೇಕವನ್ನು ನಡೆಸುವಂತಹ ಒಂದು ಕೈಂಕರ್ಯ ಮಾಡ್ತಾ ಇದ್ದೀವಿ. ಅದಾದ ನಂತರ ಯಜ್ಞಕಾಲದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಅನ್ನುವಂಥ ಒಂದೇ ಮಂತ್ರ ಯಜ್ಞಕ್ಕೆ ಬಂದಾಗ ನಿಮ್ಮ ಕುಟುಂಬದ ಸಮಸ್ಯೆಗಳು, ಇನ್ಯಾವುದೋ ಸೈಟೋ, ಭೂಮಿ, ಜಮೀನೋ, ಆಸ್ತಿನೋ ಬಗ್ಗೆ ಅದು ಬಿಟ್ಟು ದೇವರ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಆ ಮಹಾಯಜ್ಞದಲ್ಲಿ ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಬೇಕು. ನಿಮ್ಮ ಸ್ವರದಲ್ಲಿ ಶನೈಶ್ಚರ ಮಂತ್ರವನ್ನು ಉಚ್ಚರಿಸಬೇಕು. ಭಗವಂತನ ಸಾನ್ನಿಧ್ಯವನ್ನು ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರದ ಆ ಒಂದು ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಿಂತು ಲಕ್ಷ್ಮೀಬೋರ ಸ್ವಾಮಿನ ಪ್ರಾರ್ಥನೆ ಮಾಡಿ ಶನೈಶ್ಚರನ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು. ಇದಕ್ಕಾಗಿ ಬರಬೇಕಾದ್ರೆ ಇಷ್ಟು ವ್ಯವಸ್ಥೆಗಳನ್ನು ನೀವು ಮಾಡ್ಕೊಂಬನ್ನಿ. ಇನ್ನು ನಿಮ್ಮ ಶಕ್ತಿಯಾನುಸಾರ ಏನಾದರೂ ಆ ಸನ್ನಿವೇಶಕ್ಕೆ ಕೊಡಬೇಕು ಅನ್ನೋದಾದ್ರೂ
ತಾವು ತಂದು ಕೊಡಬಹುದು. ಹಾಗೆ ಆ ಪೂರ್ಣಾಹುತಿಗೂ ಸಂಬಂಧಪಟ್ಟಂಗೆ ಒಣಕೊಬ್ಬರಿ ಬಟ್ಲಾಗಲಿ ಅಥವಾ ತುಪ್ಪ ಆಗಲಿ ಎಳ್ಳಾಗಲಿ ಅಥವಾ ಯಾವುದೇ ಪದಾರ್ಥಗಳನ್ನು ಪೂರ್ಣಾಹುತಿಗೆ ಸಂಬಂಧಪಟ್ಟಂಗೆ ಯಜ್ಞೇಶ್ವರನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದನ್ನು ಸಹಿತ ತಾವು ಮುಂಚಿತವಾಗಲೇ ತಂದು ಕೊಡ್ತಕ್ಕಂಥದ್ದು ಒಳ್ಳೆಯದು. ಯಜ್ಞಕಾಲ ಬೆಳಿಗ್ಗೆ ಒಂದಷ್ಟು ಪ್ರಸಾದ, ಮಧ್ಯಾಹ್ನ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಇರುತ್ತೆ. ಅದಾದ ನಂತರ ಮಹಾನೈವೇದ್ಯ ಪ್ರಸಾದ ಇರುತ್ತೆ. ಮಹಾನೈವೇದ್ಯ ಪ್ರಸಾದವನ್ನು ಸಹಿತ ಸಾಧ್ಯವಾದಷ್ಟು ನೂಕು ಮಾಡ್ಕೊಳ್ದಿರ ಮಕ್ಕಳನ್ನು ಕರ್ಕೊಂಬಂದಾಗ ಬಹಳ ಜೋಪಾನವಾಗಿ ಇಟ್ಕೊಂಡು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ಬಂದಾಗ ಅವ್ರನ್ನೂ ಜೋಪಾನವಾಗಿ ಕಾಪಾಡಿಕೊಂಡು, ಇದು ನಿಮ್ಮ ಆಶ್ರಮದ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ, ನಮ್ಮಗಳ ಜಾತಕದಲ್ಲಿರ್ತಕ್ಕಂಥ ದೋಷವನ್ನು ಬಗೆಹರಿಸ್ಕೊಳ್ಳೋ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಿರ, ಯಾವುದೂ ಅಚಾತುರ್ಯಗಳಾಗ್ದಿರ, ಯಾವುದೇ ತರಹ ಸಮಸ್ಯೆಗಳಿಗೆ ನಾವು ಒಳಗಾಗ್ದಿರ, ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಎಲ್ಲಿ ಸ್ಥಳ ಸಿಕ್ಕರೋ ಅಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ದೇವರ ದರ್ಶನ ಮಾಡೋಣ. ನೀವೆಲ್ಲಿದ್ದೀರೋ ಅಲ್ಲಿಗೆ ನಾನು ಬರ್ತೇನೆ. ವೇದಿಕೆಯ ಸಾನ್ನಿಧ್ಯದಲ್ಲಿ ನೀವೆಲ್ಲೇ ಎಷ್ಟೇ ದೂರದಲ್ಲಿ ಕೂತ್ಕೊಳ್ಳಿ, ನೀವು ಕೂತಿರೋ ಸ್ಥಳಕ್ಕೆ ನಾನೇ ಬರ್ತೇನೆ. ನಾನು ಬಂದು ನಿಮ್ಮನ್ನು ಮಾತಾಡಿಸ್ತೀನಿ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞದಲ್ಲಿ ಎಲ್ಲರೂ ಕೈಗೂಡ್ಕೊಂಡು, ಎಲ್ಲರೂ ಒಂದು ಕಡೆ ಸೇರಿ, ಎಲ್ಲರೂ ಒಂದು ಧ್ವನಿನಲ್ಲಿ ಶನೈಶ್ಚರ ಮಹಾಮಂತ್ರವನ್ನು ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಧರೆಗಿಳಿತಾನೆ. ಯಾವತ್ತೂ ಅಷ್ಟೇ, ಯಾರೋ ಒಬ್ಬರಿಂದ ದೇವರನ್ನು ಒಲಿಸ್ಕೊಳ್ಳೋದಲ್ಲ. ಅಷ್ಟು ಜನ ಏಕಕಾಲದಲ್ಲಿ ಧ್ವನಿಯನ್ನೆತ್ತಿ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಹೇಳುವಾಗ ಅದರ ಆನಂದ ಎಷ್ಟಿರುತ್ತೆ. ಜೊತೆಗೆ ಆ ಕಾಲದಲ್ಲಿ ಭಗವಂತ ಖಂಡಿತ ಪ್ರತ್ಯಕ್ಷನಾಗ್ತಾನೆ. ಆ ಪ್ರತ್ಯಕ್ಷನಾಗಿ ಎಲ್ಲರಿಗೂ ಹರಿಸಿ ಆಶೀರ್ವದಿಸುವಂಥ ಕಾಲ ಎದುರಾಗಲಿ ಎಂಬತಕ್ಕಂಥದ್ದೊಂದೇ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಚಿಂತನೆ. ಯಾಕೆಂದರೆ ಈಗಾಗಲೇ ಅನುಭವಿಸ್ತಿರ್ತಕ್ಕಂಥವ್ರು ಶನಿ ದೇಶದಲ್ಲಿ ಆ 7.5 ವರ್ಷ ಕಾಲ, 2.5 ವರ್ಷ ಕಾಲ, 6 ತಿಂಗಳು, 9 ತಿಂಗಳು ಒಬ್ಬೊಬ್ಬ ನರಕವನ್ನು ನೋಡ್ತಾ ಇದ್ದಾರೆ. ಆ ಕಷ್ಟ ಕಾರ್ಪಣ್ಯದಿಂದ ಬೇಗ ದೂರ ಆಗಲಿ. ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿ ಮಧ್ಯದ ಅನ್ಯೋನ್ಯತೆ ಇರಲ್ಲ. ತಂದೆ ತಾಯಿ ಮಕ್ಕಳನ್ನು ಪ್ರೀತಿಯಾಗಿ ನೋಡಲಿಕ್ಕಾಗಲ್ಲ. ಮಕ್ಕಳ ಮೇಲೆ ಅಪಾರವಾದಂತಹ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ನನ್ನ ಮಗ ಹೀಗಿರಬೇಕು, ನನ್ನ ಮಗಳು ಹೀಗಿರಬೇಕು, ನನ್ನ ಸಂಸಾರವಂತರಾಗಬೇಕು, ಆ ಸಂಸ್ಕಾರದಲ್ಲಿ ಯಾರೊಬ್ಬರು ಬೆರಳು ಮಾಡಿ ತೋರಿಸಬಾರ್ದು ನಮ್ಮ ಸಂಸಾರವನ್ನು. ಎಲ್ಲವೂ ಸರಿಯೇ, ಮಕ್ಕಳು ಒಳ್ಳೆಯವರೇ, ತಂದೆ ತಾಯಿನೂ ಒಳ್ಳೆಯವರೇ. ಆದರೆ ಗ್ರಹಗತಿಗಳು ಆ ಥರ ಆಡಿಸ್ಬಿಡುತ್ತೆ. ಕಷ್ಟಪಟ್ಟು ಓದ್ತಾರೆ. ಓದೋದು ಅಂದರೆ ಸಾಮಾನ್ಯವಾದ್ದಲ್ಲ. ಅಮೇರಿಕಾ ತನಕ ಹೋಗಿ ಓದ್ಕೊಂಡು ಬರ್ತಾರೆ. ಇನ್ನೇನು ದುಡಿಮೆ ಬರಬೇಕು, 4 ಕಾಸು ಸಂಪಾದನೆ ಮಾಡಬೇಕು, ಒಳ್ಳೆ ಉದ್ಯೋಗಕ್ಕೆ ಹೋಗಬೇಕು, ಕೈ ಜಾರಿ ಬೀಳ್ತಾರೆ, ಸಮಸ್ಯೆ ಕಾಣ್ತಾರೆ. ಸುಂದರವಾದಂತಹ ಬದುಕು, ಆಗಷ್ಟೇ ಮದುವೆ ಆಗಿರ್ತಕ್ಕಂಥ ದಂಪತಿಗಳು, ಅವರ ಮಧ್ಯದಲ್ಲಿ ವಿರಸ ಬೆರುಕು. ಚೆನ್ನಾಗಿರಬೇಕು, ನನ್ನ ದಾಂಪತ್ಯ ಹೀಗಿಟ್ಕೊಳ್ಬೇಕು, ಹಾಗಿಟ್ಕೊಳ್ಬೇಕು, ನನ್ನ ಸಂಸಾರ ಹೀಗೆ ಮಾಡಬೇಕು, 4 ಜನ ನೋಡೋ ಥರ ನಾನು ಬದುಕಬೇಕು ಅಂದ್ಕೊಳ್ತಾರೆ. 4 ಜನ ಚೀತು ಅನ್ನೋ ಥರ ಆಗೋಗ್ಬಿಡ್ತಾರೆ. ಇದೆಲ್ಲ ಶನಿಯ ದೃಷ್ಟಿಕೋನ ಇದೆಯಲ್ಲ, ಇದು ಸಾಮಾನ್ಯವಲ್ಲ. ಆದರೆ ಒಂದು ಶನಿ ದೇಶನಲ್ಲಿ ಸಾಮಾನ್ಯಕ್ಕೆ ಈ 7.5 ಆಗಲಿ, 7.5 ವರ್ಷನೋ ಅಥವಾ 2.5 ವರ್ಷನೋ ಉಳಿದ ಸಮಯವೋ ಅಥವಾ ಪ್ರಾರಂಭ ಸಮಯವೋ ಮನುಷ್ಯನಿಗೆ ಕೈಕಾಲು ಕಟ್ಟಾಗೋ ತನಕನೂ, ಕೈಕಾಲಿಗೆ ಬಲವಾದ ಪೆಟ್ಟು ಬೀಳುವ ತನಕನೂ ನಡೆಯುತ್ತೆ. ಬಿಟ್ಟರೆ ಈ ಒಳಗಿರುವಂಥ ದೇಹದಲ್ಲಿರ್ತಕ್ಕಂಥ ಜ್ಯೋತಿ ಇದೆಯಲ್ಲ, ಅದನ್ನು ಆರಿಸಕ್ಕೆ ಬಿಡೋದಿಲ್ಲ. ಇವತ್ತಿನವರೆಗೂ ಇತಿಹಾಸದಲ್ಲಿ ಶನಿ ದೇಶನಲ್ಲಿ ನರಕ ಅನುಭವಿಸಿದ್ದಾರೆ, ಬಿಟ್ಟರೆ ಜೀವ ಕಳ್ಕೊಂಡವರಿಲ್ಲ. ಅದು ಭಗವಂತನ ನಿಯಮ. ಹಾಗೆ ಒಂದು ಸುಂದರವಾದಂಥ ಬದುಕಿರ್ತಕ್ಕಂಥ, ನಾನು ಎಂಬತಕ್ಕಂಥ ಮದಮಾತ್ಸರ್ಯ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸರಿಯಾದ ರೀತಿ ಕ್ರಮಶಿಕ್ಷಣದಿಂದ ಬುದ್ಧಿ ಕಲಿಸುವಂಥ ಕೆಲಸ ಶನೈಶ್ಚರ ಭಗವಾನ್ ಮಾತ್ರನೇ ಮಾಡಲಿಕ್ಕಾಗೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರ ಜಾತಕದಲ್ಲೂ ಮನುಷ್ಯ ಬಾಲ್ಯದಿಂದ ತನ್ನ ಮುಪ್ಪಿನವರೆಗೂ ತನ್ನ ಪೂರ್ಣಾಯುಷ್ಯಲ್ಲಿದ್ದರೆ 3 ಬಾರಿ ಜಾತಕಕ್ಕೆ ಶನಿ ಪ್ರವೇಶ ಆಗುತ್ತೆ. 3 ಬಾರಿ ಪ್ರವೇಶ ಮಾಡಿ ಭಗವಂತ ಅವರಿಗೆ ಸರಿಯಾದಂಥ ಕ್ರಮವನ್ನು, ಕ್ರಮಪಾಠವನ್ನು, ಶಿಕ್ಷಣವನ್ನು ಕೊಟ್ಟು ಹೋಗ್ತಾನೆ. ಶನೈಶ್ಚರ ಒಬ್ಬನೇ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸರಿಯಾದಂಥ ದಾರಿ ಕರ್ಕೊಂಡು ಬರಲಿಕ್ಕೆ ಆಗುವಂಥದ್ದು. ನಿಮಗೆ ಸಿಗಬೇಕಾದಂಥ ಗೌರವ, ಸ್ಥಾನಮಾನ ಸಿಗಬೇಕಾದರೂ, ನಿಮ್ಮೊಳಗಿರುವಂತಹ ಅಪರೂಪವಾದಂತಹ ಜ್ಞಾನದಿಂದ ಆ ಬೆಳಕನ್ನು ತರಬೇಕಾದರೂ ಅದು ಆತನ ಕೃಪೆಯಿಂದಲೇ. ಅದಕ್ಕೋಸ್ಕರ ಯಾರೊಬ್ಬರಾದರೂ ಸಹಿತ ಶನೈಶ್ಚರನಿಗೆ ತಲೆ ಬಗ್ಗಿಸಲೇಬೇಕು. ಬನ್ನಿ, ಭಾಗವಹಿಸಿ. ಹಾಗೆ ನಿಮಗೇನಾದ್ರು ವಿಚಾರಗಳು ತಿಳ್ಕೊಳ್ಬೇಕು ಅಂದರೆ ಈ ವಾಟ್ಸಪ್ ನಂಬರ್ಗೆ ನೀವೊಂದು ಮೆಸೇಜ್ ಮಾಡಿ. ನೀವು ನಿಮ್ಮ ಕೈಲಾದಷ್ಟು ಸೇವೆಗಳನ್ನು ಮಾಡಬೇಕು ಅನ್ನೋರು ಸಹಿತ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಮ್ಮ ಸಿಬ್ಬಂದಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೇವೆ ಏನು, ಹೇಗೆ ಮಾಡ್ತೀರಿ, ಏನು ಮಾಡ್ತೀರಿ ಎಂಬತಕ್ಕಂಥದ್ದನ್ನು ಚರ್ಚೆ ಮಾಡ್ತಾರೆ, ತಿಳ್ಕೊಳ್ತಾರೆ. ತಿಳಿದು ಅದಕ್ಕೆ ನಿಮ್ಮಿಂದ ಸಹಾಯ ತಗೊಳ್ಳೋದಕ್ಕೆ ನಾವು ಯೋಚನೆ ಮಾಡ್ತೀವಿ. ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಶನೈಶ್ಚರ ಮಹಾಯಾಗಕ್ಕೆ ನಿಮ್ಮ ಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊನ್ನೆ ಒಬ್ಬರು ಪುಣ್ಯಾತ್ಮರು ಹೇಳಿದ್ರು, ಹೂವಿನ ಅಲಂಕಾರ ನಾವು ಮಾಡಿಸ್ಕೊಡ್ತೀವಿ ಅಂತ, ಅಡಿಗೆಗೆ ಒಂದಷ್ಟು ಧಾನ್ಯ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನೀವು ಮಾಡುವ ಸೇವೆಗೆ ನಿಮ್ಮಿಂದ ನಾವು ಇದ್ದೇವೆ ಅಂತ ಹೇಳೋರಿದ್ದಾರೆ. ಹಾಗೆ ಒಂದೊಂದು ಸೇವೆಗಳು, ಒಬ್ಬರು ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋರಿದ್ದಾರೆ. ಹಾಗೆ ಒಬ್ಬೊಬ್ಬರು ಪುಣ್ಯಾತ್ಮರು ಒಂದೊಂದು. ಮೊನ್ನೆ ಮೈಸೂರಿಂದ ಒಬ್ಬರು ಕರೆ ಮಾಡಿದರು, ಇದಕ್ಕೆ ಸೌಂಡ್ ಸಿಸ್ಟಮ್ಗೆ ಆದಷ್ಟು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ.
ಹೀಗೆ ಈ ನಡೆಯುವಂಥ ಸೇವೆ ಇದು ಸಣ್ಣ ಪುಟ್ಟ ಸೇವೆಗಳಲ್ಲ, ದೊಡ್ಡ ಮಟ್ಟದ ಸೇವೆ, ಬೃಹತ್ ಮಟ್ಟದ ಸೇವೆ. ಈ ಸೇವೆಗೆ ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ನಡೀತಕ್ಕಂಥದ್ದು. ಆದರೆ ಅದ್ಭುತವಾದಂಥ ಈ ಮಹತ್ತರವಾಗಿರ್ತಕ್ಕಂಥ ಸೇವೆ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಎಲ್ಲರ ಜೀವನದಲ್ಲೂ ಒಳ್ಳೆ ಬೆಳಕಾಗಲಿ, ಶನೈಶ್ಚರನ ಅನುಗ್ರಹ ಸಿಗಲಿ, ಎಲ್ಲರ ಜೀವನದಲ್ಲಿರುವ ಕಷ್ಟ ಕಾರ್ಪಣ್ಯ ಬೇಗ ದೂರ ಆಗಲಿ, ಎಲ್ಲರಲ್ಲೂ ಐಕ್ಯತೆ, ಅನ್ಯೋನ್ಯತೆ, ಆ ಬಾಂಧವ್ಯದ ಒಂದಷ್ಟು ವಿಶೇಷವಾಗಿರುವ ಶಕ್ತಿ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಶನೈಶ್ಚರ ಮಹಾಯಾಗದ ಬಗ್ಗೆಯೂ ಕೂಡ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ ಈ ದಿನದ ರಾಶಿಫಲ ಇನ್ನೇನು ಅಗೋಯಿಗೋ ಅಂದರೆ ಆಗಮಿಸ್ತಿರತಕ್ಕಂಥ ಅಮಾವಾಸ್ಯೆ. ಭಾನುವಾರದ ಅಮಾವಾಸ್ಯೆ ಅಂದರೆ ಎಂಥವ್ರು ಸಹಿತ ಬೆಚ್ಚಿ ಬೀಳುವಂಥ ರೀತಿ ಇರುತ್ತೆ. ಸಾಮಾನ್ಯಕ್ಕೆ ಭಾನುವಾರ ಮತ್ತು ಗುರುವಾರ, ಅದರಲ್ಲಿ ಗುರುವಾರದ್ದಾದರೂ ಪರವಾಗಿಲ್ಲ, ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಾಗ ಅದಕ್ಕೆ ಅದರದೇ ಆದಂತಹ ಹೆಚ್ಚಿನ ಮಹತ್ತಿರುತ್ತೆ. ಅಂತಹದ್ರಲ್ಲಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಭಾನುವಾರ. ಈ ಭಾನುವಾರದಂದು ನೀವು ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರದ ಬಗ್ಗೆ ಈಗಾಗಲೇ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಯಾವೆಲ್ಲ ಪದಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ನಿನ್ನೆ ಸಂಚಿಕೆಯಲ್ಲೂ ತಿಳಿಸಿದ್ದೀವಿ, ಮೊನ್ನೆಯೂ ತಿಳಿಸಿದ್ದೀವಿ. ತಾವು ರೆಡಿ ಮಾಡಿಟ್ಕೊಂಡ್ರೆ ಭಾನುವಾರ ಅದ್ಭುತವಾದಂತಹ ಒಂದು ತಂತ್ರಸಾರವನ್ನು ವಾಸ್ತುಗೃಹದಲ್ಲಿ ಅದರದೇ ಆದಂತಹ ಕಾರ್ಯವೈಖರಿಗಳಲ್ಲಿ ಶೀಘ್ರ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಅದ್ಭುತವಾದಂತಹ ಒಂದು ತಂತ್ರಸಾರ ಶ್ರೀನಿವಾಸ್ ಶರ್ಮಾರವರಿಂದ ನಿಮಗೆ ತಿಳಿಯುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ನಮಸ್ಸೂರ್ಯಾಯ ಚಂದ್ರ. ನಾಳೆದು ಪದಾರ್ಥಗಳು ಒಂಚೂರು ಹೇಳ್ಬಿಡ್ತೀನಿ ಗುರುಗಳೇ, ಮತ್ತೊಂದು ಸರಿ. ಆಯ್ತು, ತಿಳಿಸ್ಬಿಡಿ. ಅದಕ್ಕಾಗಿ ಇನ್ನು ಬಹಳ ವಿಶೇಷವಾಗಿ ಭಾನುವಾರದ ಅಮಾವಾಸ್ಯೆಯ ತಂತ್ರಸಾರವಾಗಿ ಗುರುಜಿಯವರು ತಿಳಿಸಿದ್ದಾರೆ. ಅದಕ್ಕಾಗಿ ಅದರ ಪದಾರ್ಥಗಳನ್ನು ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಒಂಚೂರು ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅರಳೆ ಎಲೆ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಅರಿಶಿನ, ಬಿಳಿ ಸಾಸಿವೆ, ಅರಿಶಿನದ ಕೊಂಬು, ಬೆಲ್ಲದ ಪುಡಿ, 9 ದೀಪ, ಹಸಿ ದಾರದ ಉಂಡೆ ಮತ್ತು ತುಪ್ಪದ ಬತ್ತಿ. ಇದಿಷ್ಟನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಅದರ ಜೊತೆಗೆ ಮೊದಲನೇದಾಗಿ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಳೋಣ. ಗುರುಗಳೇ, ರಾಶಿಫಲಗಳನ್ನು ಪ್ರಾರಂಭ ಮಾಡಿ. ಖಂಡಿತ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು, ಲಕ್ಷ್ಮೀ ಬೋರಹಸ್ವಾಮಿಯನ್ನು, ಹಾಗೆ ವಿಶೇಷವಾಗಿ ಶನಿಶ್ಚರನ ಸಹಿತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಗುರುವಾರ ಗುರುವಿನ ಅನುಗ್ರಹ ಜೊತೆಗೆ ಮಾಡುವಂಥ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅರ್ಥೈಸಿಕೊಂಡು ಕ್ರಮಬದ್ಧವಾದಂತಹ ಚಿಂತನೆಯನ್ನು ಮಾಡುವಂತಹ ನಿಮಗೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ತಾವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಆಗ್ಬೋದು. ಮನಸ್ಸಲ್ಲಿ ಅಧೈರ್ಯ ತುಂಬಬಹುದು. ಕೆಲಸ ಕಾರ್ಯಗಳಲ್ಲಿ ಆಗುವಂತಹದ್ದನ್ನು ತಾವೇ ತಮ್ಮ ಕೈಯಾರ ಅದನ್ನು ವಿಳಂಬಗೊಳಿಸ್ಕೋಬಹುದು. ಆದರೆ ಒಂದು ವಿಚಾರ, ಇವತ್ತು ಮಧ್ಯಾಹ್ನ ಸರಿಸುಮಾರು 12:20 4:15 ಮಧ್ಯದಲ್ಲಿ, 12:20 4:15 ಮಧ್ಯದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇಂತಹ ಅದ್ಭುತವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಮೇಷರಾಶಿಯವ್ರಿಗಾದ್ದರಿಂದ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ಕಾಯಕ ಇರೋದರಿಂದ ಎಚ್ಚರಿಕೆಯ ಹಾದಿ ಮೇಷರಾಶಿಯವರಿಗೆ. ಇನ್ನು ವೃಷಭರಾಶಿ. ವೃಷಭರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ತುಂಬ ದೊಡ್ಡದಾದಂಥ ಜವಾಬ್ದಾರಿಯುತವಾದಂಥ ಕಾಯಕವಿದೆ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ನಿಮ್ಮದೇ ಆದಂಥ ಸ್ಥಾನಮಾನಕ್ಕೆ ಮತ್ತಷ್ಟು ಒಂದು ಬೆಲೆ ಸಿಗುವಂಥ ಯೋಗಫಲ ನಿಮ್ಮ ರಾಶಿಯಲ್ಲಿದೆ. ಸ್ತ್ರೀಯರಾಗಲಿ ಪುರುಷರಾಗಲಿ, ಸಣ್ಣ ಮಕ್ಕಳಾಗಲಿ, ವಯಸ್ಸಾದಂಥ ವೃದ್ಧರಾಗಲಿ, ವೃಷಭರಾಶಿಯಲ್ಲಿರ್ತಕ್ಕಂಥವರು ಹಾಕುವ ಹೆಜ್ಜೆಯನ್ನು ಧೈರ್ಯದಿಂದ ಹಾಕಿ ಮನೆ ದೇವರ ಪ್ರಾರ್ಥನೆ ಮಾಡಿ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನಡೆದರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ದಾನ ಧರ್ಮ ಇರಲಿ, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದಿರಲಿ, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದಿರಲಿ, ಇದರಿಂದ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಭಗವತಿಯ ಅನುಗ್ರಹದಿಂದ ಮಾತ್ರ ಎಲ್ಲ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋಕ್ಕಾಗುವಂತಹದ್ದು.
ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಒಂದಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತಡ, ವಸ್ತುಗಳನ್ನಾಗಲಿ ಹಣಕಾಸನ್ನಾಗಲಿ ಅಥವಾ ಬೆಲೆ ಬಾಳತಕ್ಕಂಥ ಪದಾರ್ಥಗಳನ್ನಾಗಲಿ ಮತ್ತೊಬ್ಬರಿಗೆ ಕೈ ಕೊಟ್ಟು ಅದರಿಂದ ಪುನಃ ವಶಪಡಿಸ್ಕೊಳ್ಳೋಕ್ಕಾಗದಿರ ಒದ್ದಾಡುವಂಥ ಪರಿಸ್ಥಿತಿ. ವಿದ್ಯಾರ್ಥಿಗಳು ಓದಲಿಕ್ಕೆ ಅಂತ ಮುಂದೆ ನಡೀತಕ್ಕಂಥವರು ಓದಿನಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಆಗುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಮೊಣಕಾಲು ಮತ್ತು ಮೀನುಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಅರ್ಧ ತಲೆ ನೋವು ಬರ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೂ ಸಹಿತ ಮೂಡ್ ಇಲ್ದಿರ ಇರ್ತಕ್ಕಂಥದ್ದು, ಇಂಥ ಸಮಸ್ಯೆಗಳು ಎದುರಾಗ್ಬೋದು. ಜೋಪಾನ ಇರಲಿ. ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಇವತ್ತು ಅನಾರೋಗ್ಯ ಕ್ಷಣಗಳನ್ನು ತಾವು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಸ್ವಲ್ಪ ಇದೆ. ಮಾನಸಿಕವಾದಂಥ ಒತ್ತಡ ಇದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆ. ಜೊತೆಯಲ್ಲಿರ್ತಕ್ಕಂಥವ್ರು ಮೋಸ ಮಾಡ್ತಿದ್ದಾರೇನೋ ಅಥವಾ ನಾನು ಮೋಸಕ್ಕೆ ಒಳಗಾಗ್ತಾ ಇದ್ದೀನೋ ಎಂಬತಕ್ಕಂಥ ಮನಸ್ಥಿತಿಯೂ ನಿಮ್ಮದಾಗಿರುತ್ತೆ. ಆದಷ್ಟು ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ. ಸಾಂಬ ಸದಾಶಿವನ ಅನುಗ್ರಹ ನಿಮ್ಮದಾದ್ದರಿಂದ ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣ ಕಪ್ಪಿರತಕ್ಕಂತಹ ಕಪ್ಪು ಬಣ್ಣದ ಶ್ವಾನಿಕೆ ಒಂದಷ್ಟು ಪದಾರ್ಥಗಳನ್ನು ಹಾಕಿ ನೀವು ಆಚೆ ಹೊರಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದವರೆಗೂ ನಮ್ರತೆಯಿಂದ ಸಾಧ್ಯವಾದಷ್ಟು ಎಷ್ಟೇ ಜ್ಞಾನವಂತರಾದರೂ ಬುದ್ಧಿವಂತರಾದರೂ ಅಪಾರವಾದಂಥ ವಿದ್ಯೆ ನಿಮ್ಮಲ್ಲಿದ್ದರೂ ಏನೂ ತಿಳಿಯದಂತಹ ರೀತಿಯಲ್ಲಿದ್ದರೆ ಇವತ್ತಿನ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟ ರೀತಿಯಲ್ಲೂ ಲಾಭವಿದೆ. ಆರ್ಥಿಕ ಸಂಕಷ್ಟಗಳಿಂದಲೂ ಸಹಿತ ಮುಕ್ತರಾಗ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು, ನಂದು, ನನ್ನಿಂದ ಎಂಬತಕ್ಕಂತಹ ಮದ ಇದ್ದರೂ ಅದರ ಮಧ್ಯದಲ್ಲಿ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ನಿಮ್ಮ ಬದುಕನ್ನು ತೆಗೆದುಕೊಂಡು ಹೋಗ್ತೀನಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆ 11 ನಿಮಿಷದಿಂದ 4 ಗಂಟೆ 22 ನಿಮಿಷದವರೆಗೂ ಮಾತ್ರ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ಬಹಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇದೇ ಸಮಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗ್ಬೋದು. ಇನ್ನು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ. ಈ ಸಮಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮಾತೃಶ್ರೀಯವರನ್ನು ಅಂದರೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಾಯಿನ ಮನಸ್ಸಲ್ಲಿ ತಂದುಕೊಂಡು ಆ ಸಮಯದಲ್ಲಿ ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ಸಿಹಿಯನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇದೆ. ಮನಸ್ಸಲ್ಲಿ ಇಲ್ಲದ ನೋವುಗಳು ಎದುರಾಗ್ತಾ ಇದೆ. ಒಂದಷ್ಟು ಭಯದ ವಾತಾವರಣ. ಮಾಡುವಂಥ ಕೆಲಸ ಯಶಸ್ಸಾಗುತ್ತೋ ಇಲ್ವೋ, ಅಥವಾ ಜವಾಬ್ದಾರಿ ಸಾಕಷ್ಟು ಇದೆ. ನಾನು ಅದು ಹಾಕ್ತಿರ್ತಕ್ಕಂಥ ಹೆಜ್ಜೆಯಲ್ಲಿ ಅಚಾತುರ್ಯಗಳಾಗುತ್ತೇನೋ, ಅಥವಾ ನನಗೆ ಬೇಕಾದಂಥ ಅಥವಾ ನನಗೆ ಕೊಡಬಹುದಾದಂಥ ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗುತ್ತೋ ಏನೋ. ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು. ಆದರೆ ಒಂದು ಸೃಷ್ಟಿ ಸ್ಥಿತಿ ಲಯ. ಭಗವಂತ ಏನು ಕೊಡಬೇಕು, ಏನು ನಡೆಸಬೇಕು, ಏನಾಗಬೇಕು ಎಲ್ಲವೂ ಆತನ ಆಳ್ವಿಕೆಯಲ್ಲಿದೆ. ಹಾಗಾಗಿ ನಾವು ಹಾಕುವ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದರೆ ಭಗವಂತ ಏನು ಕೊಡಬೇಕು, ಏನು ಕೊಟ್ಟು ಅದರಿಂದ ಲಾಭವನ್ನು ಗಳಿಸಬೇಕು ಎಲ್ಲವೂ ಆತನ ಆಜ್ಞೆಯಂತೆ ನಡೆಯುತ್ತೆ. ಅಂತಹ ಒಂದು ವಿಶೇಷವಾಗಿರುವಂಥ ಸಾನ್ನಿಧ್ಯದಲ್ಲಿ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ಮೊದಲು ನಿಮ್ಮ ಪ್ರಯಾಣ ಉತ್ತರಾಭಿಮುಖವಾಗಿ ನಿಂತು ಪ್ರಯಾಣಿಸಬೇಕು. ಉತ್ತರಕ್ಕೆ ಒಂದು ಹೆಜ್ಜೆಯನ್ನು ಹಾಕಿ ತದನಂತರ ಒಂದು ಹೆಜ್ಜೆಯನ್ನು ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ. ಮಹತ್ತರವಾದಂತಹ ಇವತ್ತಿನ ಬೆಳವಣಿಗೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಒಂದು ಟಾಸ್ಕ್ ಇರುತ್ತೆ. ಹೇಗೆ ಅಂದರೆ ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಎಂಬತಕ್ಕಂತಹ ಧ್ವನಿಯ ಮಾತು ಇವತ್ತು ತಾವು ಕೇಳಬೇಕಾಗತ್ತೆ. ಅಂದರೆ ಅಭೂತಪೂರ್ವವಾದಂತಹದ್ದು, ಶಕ್ತಿಯುತವಾದಂಥದ್ದು, ಧರ್ಮ ಮಾರ್ಗದಲ್ಲಿರ್ತಕ್ಕಂಥದ್ದು, ಮಾಡುವ ಕೆಲಸ ಮತ್ತಷ್ಟು ವಿಶೇಷವಾಗಿ ಮಾಡಬೇಕು ಎಂಬತಕ್ಕಂಥ ಹಂಬಲ, ಆಸೆ ನಿಮ್ಮದು. ಆದರೆ ಈ ಕೆಲಸ ನಾನು ಸಾಧನೆ ಮಾಡಲಿಕ್ಕಾಗುತ್ತಾ ಎಂಬತಕ್ಕಂಥ ಯಕ್ಷ ಪ್ರಶ್ನೆಯೂ ನಿಮ್ಮದೇ. ಹಾಗಾಗಿ ಇವತ್ತು ಧೈರ್ಯದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟ ಅರ್ಥ ಸಿದ್ಧಿ ಆದಂಗೆ. ಆದರೆ ಇವತ್ತು ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಿದೆಯಲ್ಲ,
ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಕೆಲವು ಬೆಲೆ ಬಾಳುವಂಥ ವಸ್ತುಗಳಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಬಲವಾದಂತಹ ಒಂದು ಮನಸ್ಥಿತಿ ಇರ್ಬೋದು. ಇಲ್ಲಿ ಭಾಳ ಜಾಗೃತರಾಗಿರಬೇಕು. ಹಾಗೆ ಮನಸ್ಸು ತಿಳಿಯಾಗಿಟ್ಕೊಳ್ಬೇಕು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾಡಬೇಕು. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4ರ ಮಧ್ಯದಲ್ಲಿ ನಿಮ್ಮ ಮನಸಾ ಇಚ್ಛೆ ತಮ್ಮ ಇಷ್ಟದ ಪ್ರಕಾರ ಏನು ಬೇಕಾದರೂ ಕಾರ್ಯಸಿದ್ಧಿ ಮಾಡ್ಕೋಬೋದು. ಅಂತಹ ಅದ್ಭುತವಾದ ಕಾಲ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ, ಮಾಡುವಂಥ ಕೆಲಸಗಳನ್ನು ಹೊಸದಾಗಿ ಮಾಡುವಂಥ ಕೆಲಸಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪ ಮಾಡ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರ ಹೊರಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ಈ ಜವಾಬ್ದಾರಿ ಕೆಲಸ ನನ್ನಿಂದ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ ಸಂಶಯ ಭಾಳಷ್ಟು ಬಾಧಿಸುತ್ತೆ. ಏನೇ ಇದ್ದರೂ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನೀವು ಮಾಡುವ ಕೆಲಸವನ್ನೇ ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ಅಥವಾ ನಿಮ್ಮ ಮೇಲಧಿಕಾರಿಗೆ ಹೇಳುವಂಥ ಕ್ರಮದಿಂದ ನೀವು ಮಾಡಿದ್ದೇ ಆದರೆ ಅಧಿಕವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಸ್ವಲ್ಪ ಕುತ್ತಿಗೆ ಭಾಗ ಆಗಲಿ ಅಥವಾ ಸೊಂಟದ ಭಾಗ ಆಗಲಿ ಅಥವಾ ನಿಮ್ಮ ತೊಡೆಯ ಭಾಗ ಆಗಲಿ ಸ್ವಲ್ಪ ನೋವು ಬರ್ತಕ್ಕಂಥ ಸಾಂದ್ರತೆಗಳಿರುತ್ತೆ. ಆರೋಗ್ಯದ ಕಡೆಯಿಂದ ಸ್ವಲ್ಪ ವ್ಯತ್ಯಾಸ ಇದೆ. ಅದಕ್ಕಾಗಿ ಧನ್ವಂತರಿ ಜಯಂತಿ ಇದೆ. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ 1-2 ತುಳಸಿ ದಳವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಸಾಕು, ಇವತ್ತು ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಯಶಸ್ಸಿನ ಹಾದಿಯಲ್ಲಿರಬೇಕಾದ್ರೆ ಸಾಧ್ಯವಾದಷ್ಟು ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಅನುಭವಸ್ಥರ ಮಾತನ್ನು ಕೇಳ್ತಕ್ಕಂಥದ್ದು ಕೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿಯ ದೃಷ್ಟಿಕೋನದಿಂದ ಒಂದಷ್ಟು ಸಮಸ್ಯೆಗಳಿದೆ, ಒಂದಷ್ಟು ಲಾಭವಿದೆ. ಕಾರ್ಯಕ್ರಮದ ಪ್ರಾರಂಭ ಅಂದರೆ ನೀವು ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡ್ತಿರಲ್ಲ, ಹೊರಡುವಾಗ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಸರಿಯಾದ ಸಮಯಕ್ಕೆ ಹೊರಡ್ತೀವೋ ಇಲ್ವೋ, ಅಥವಾ ಈ ಕೆಲಸ ಆಗುತ್ತೋ ಇಲ್ವೋ, ಇದನ್ನು ನಾವು ನಡೆಸೋದ್ರಿಂದ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೋ ಏನೋ, ಅಥವಾ ಇದರಿಂದ ಬೇರೆ ಮಾನಸಿಕವಾದಂಥ ಒತ್ತಡಗಳೆದುರಾಗುತ್ತೋ ಏನೋ, ಹಲವಾರು ತರಹ ಸಮಸ್ಯೆಗಳು. ಏನೇ ಇದ್ದರೂ ಎಲ್ಲವನ್ನು ದಾಟಿ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಒಂದು ವಿಶೇಷವಾದಂಥದ್ದನ್ನು ನೀವು ಸ್ವಾಗತಿಸಿದಂಗೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇರ್ತಕ್ಕಂಥ ಜವಾಬ್ದಾರಿನ ಹೇಗೆ ನಿಭಾಯಿಸಬೇಕು? ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 4:15 12:20ರಿಂದ 4:15 ಮಧ್ಯದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದು. ಜೊತೆಗೆ ಸಾಕಷ್ಟು ದಿನಗಳಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಗಲಿ ಅಥವಾ ಕೆಲವು ವಸ್ತುಗಳಾಗಲಿ, ಕೆಲವು ಬೆಲೆ ಬಾಳ್ತಕ್ಕಂಥ ಪದಾರ್ಥಗಳನ್ನು ಮತ್ತೊಬ್ಬರು ಕೊಟ್ಟು ಅದು ಪುನಃ ಬರೋದೇ ಇಲ್ಲ ಅಂತ ನೀವು ಮರೆತು ಹೋಗಿರ್ತೀರಲ್ಲ, ಅಂಥದ್ದು ಪುನಃ ಇವತ್ತಿನ ದಿವಸ ಮರುಕಳಿಸಿ ಅದರ ಎಚ್ಚರಿಕೆ ಬರ್ತಕ್ಕಂತಹ ಯೋಗ ಫಲ ಇವತ್ತು ಧನುರಾಶಿಯವರಿಗಿದೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ಒಂದು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂಥ ಒತ್ತಡ ಇದೆ. ದಿನ ಕಳೆದಂಗೆಲ್ಲ, ಗಂಟೆ ಆದಂಗೆಲ್ಲ ನೀವು ಮಾಡುವಂಥ ಕೆಲಸ, ನಿಮ್ಮ ವೃತ್ತಿಧರ್ಮ ವ್ಯವಹಾರಗಳು ಎಲ್ಲವೂ ಸಹಿತ ಆತಂಕದಲ್ಲೇ ಬರ್ತಾ ಇದೆ. ಆದರೆ ಒಂದು ಅದೃಷ್ಟ ಇನ್ನೇನು ಆಗೋ ಈಗೋ ಅಂದರೆ ಸ್ವಲ್ಪ ದಿನದಲ್ಲಿ ಭಗವಂತನ ಆ ಒಂದು ಕೃಪಾಕಟಾಕ್ಷ ಎಂಬತಕ್ಕಂಥ ಅಂದರೆ ಶನೇಶ್ವರನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಭಗವಂತ ಆತ ನಿಮ್ಮ ಜಾತಕದಲ್ಲಿ ಇಷ್ಟು ದಿವಸ ಇದ್ದು ಏನು ನಡೆಸಿದ್ದಾನೋ ಅದನ್ನು ದಾಟಿ ಮುಂದಕ್ಕೆ ಹೋಗೋದ್ರಿಂದ ಮಕರ ರಾಶಿಯವರು ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಅದ್ಭುತವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗಾಯೋಗಗಳಲ್ಲಿ ಚಂದ್ರನ ಚೆನ್ನಾಗಿರೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮುಂಬರ್ತಕ್ಕಂಥ ದಿನದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು, ಆರ್ಥಿಕ ಪರಿಸ್ಥಿತಿಯನ್ನು, ವೃದ್ಧಿಯನ್ನು, ಆರೋಗ್ಯವನ್ನು, ಎಲ್ಲ ಕಡೆಯಿಂದಲೂ ಒಂದು ಸ್ಥಾನಮಾನದ ಬೆಲೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಯೋಗ ಫಲ ಶೀಘ್ರದಲ್ಲೇ ಸಿಗುವಂತಹ ಯೋಗಗಳು ನಿಮ್ಮ ರಾಶಿಯಲ್ಲಿದೆ. ಶನಿ ತನ್ನ ದೃಷ್ಟಿಕೋನವನ್ನು ಬದಲಾಯಿಸುವಾಗ, ತನ್ನ ಮನೆಯಿಂದ ಇನ್ನೊಂದು ಮನೆಗೆ ನಡೆಯುವಾಗ ಇದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಮಕರ ರಾಶಿಯವರಿಗಿದೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ಬಹಳ ದೊಡ್ಡ ಮಟ್ಟದ ಆಲೋಚನೆ ಆಗಿಬಿಡುತ್ತಲ್ಲ, ಇದು ಕುಂಭರಾಶಿಯವರಿಗೆ ನಡೆಯುತ್ತೆ.
ಕುಂಭರಾಶಿಯವರು ಸಾಧ್ಯವಾದಷ್ಟು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ಮಧ್ಯಾಹ್ನ ನೀವು ಆಹಾರವನ್ನು ಸ್ವೀಕರಿಸೋಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ. ಜೊತೆಗೆ ಇವತ್ತಿನ ದಿವಸ ಶಿವಾರಾಧನೆ, ಗುರು ಆರಾಧನೆ, ಶಿವನ ಸಾನ್ನಿಧ್ಯ ಆಗಲಿ, ಗುರು ಪರಂಪರೆ ಇರತಕ್ಕಂಥ ಗುರುಗಳ ಸಾನ್ನಿಧ್ಯ ಆಗಲಿ ಅಥವಾ ಶನೇಶ್ವರ ಮಂದಿರಕ್ಕಾಗಲಿ ಹೋಗಿ ಬಂದು ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ಸಾಕಷ್ಟು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾದ್ರಿಂದ ಧೈರ್ಯವಾಗಿ ಒಂದೆಜ್ಜೆ ಮುಂದಕ್ಕಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಮ್ಮನ್ನು ದೂಷಿಸ್ತಕ್ಕಂಥವ್ರು ಇವತ್ತು ಹೆಜ್ಜೆಜ್ಜೆಗೂ ಸಿಗ್ತಾರೆ. ಏನೇ ಇದ್ದರೂ, ಅದು ಯಾವುದೇ ಇದ್ದರೂ ಮಾಡುವ ಕಾಯಕವನ್ನು ಅರ್ಥೈಸ್ಕೊಂಡು ಮಾಡಿದ್ರೆ, ದಾನ ಧರ್ಮಾದಿಗಳ ಬಗ್ಗೆ ಚಿಂತನೆ ಮಾಡಿದ್ರೆ, ನಮ್ಮಂತೆ 4 ಜನ ಇದ್ದಾರಲ್ಲ ಅನ್ನೋ ಚಿಂತನೆ ನಿಮಗಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿದೆ. ನಿಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರ ಇರ್ತಕ್ಕಂಥ ಸಾನ್ನಿಧ್ಯ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ. ನಮ್ಮ ಊರಿನ ಗ್ರಾಮಸ್ಥರು, ಮುಖ್ಯಸ್ಥರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತಲೇ ಹೇಳ್ಬೋದು. ನವರತ್ನ ಅಗ್ರಹಾರದ ಮುಖ್ಯಸ್ಥರಾಗಿರ್ತಕ್ಕಂಥ AP ಕೃಷ್ಣಪ್ಪರವರು ಮತ್ತು ಅವರ ಕುಟುಂಬ, ಅದರಲ್ಲೂ ಬಹಳ ವಿಶೇಷವಾಗಿ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ AC ಗೌರಮ್ಮರವರು ನವರತ್ನ ಅಗ್ರಹಾರ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಕೂಡ ಹೌದು, ಸಮಾಜ ಸೇವಕರು ಕೂಡ ಹೌದು. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಾಗಿರ್ತಕ್ಕಂಥ AC ಜಗನ್ನಾಥರವರು, ಶ್ರೀಮತಿ ಜನಾರ್ದನ್ ಕ್ಷಮೆ ಯಾಚಿಸ್ತೀನಿ, AC ಜನಾರ್ದನ್ ರವರು ಮತ್ತು ಶ್ರೀಮತಿ ನಂದಾಮಣಿರವರು ಮತ್ತು G ಮಂಜುನಾಥ್ರವರು ಮತ್ತು M ಪಿಳ್ಳೇಗೌಡರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನವರತ್ನ ಅಗ್ರಹಾರ ಅಂದರೆ ಎಲ್ಲ ನವರತ್ನಗಳು ನವರತ್ನ ಅಗ್ರಹಾರದ ಮುಖ್ಯಸ್ಥರು ಇವ್ರ ಹತ್ರ ಇರುತ್ತೆ. ಯಾಕೆ ನಾವು ಊರಿನ ಹೆಸರು ಆಗಿದೆ, ನವರತ್ನ ಅಗ್ರಹಾರ ಅನ್ನೋ ಹೆಸರು ಆಗಿದೆ. ಆ ಹೆಸರಿಗೆ ತಕ್ಕನಾಗಿ ಇರ್ತಕ್ಕಂಥವರೆಲ್ಲರೂ ಮುತ್ತುರತ್ನಗಳೇ. ಒಳ್ಳೆಯದಾಗಲಿ. ಇನ್ನು ಈ ವಿಚಾರದಲ್ಲಿ ನವರತ್ನ ಅಗ್ರಹಾರದಲ್ಲಿ ಮಹೇಶ್ ಅವರ ಕಾಯಕ ಮೆಚ್ಚುವಂತಹದ್ದು. ಆತ ಮೂರ್ತಿ ಚಿಕ್ಕದಾರು ಕೀರ್ತಿ ದೊಡ್ಡದು ಅಂತ ರೀತಿ ತನ್ನ ವಯಸ್ಸಿಗೆ ಮೀರಿದಷ್ಟು ಸಾಧನೆಗಳನ್ನು ಮಾಡಿ ಇಡೀ ನವರತ್ನ ಅಗ್ರಹಾರದ ಆ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಇಡೀ ರಾಜ್ಯ ತಿರುಗಿ ನೋಡಬೇಕು ಅಂತಹ ಅದ್ಭುತವಾದಂಥ ಒಂದು ಪರಿಕಲ್ಪನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಅಂತಹ ವ್ಯಕ್ತಿತ್ವ ಮನೋಭಾವ ಮಹೇಶ್ ಅವರು. ಮಹೇಶ್ಗೆ ಜನ್ಮ ಕೊಟ್ಟಂಥ ಕೀರ್ತಿ ನಮ್ಮ ಗೌರವ. ಯಾಕೆಂದರೆ ಆ ಒಂದು ಜ್ಞಾನ ಅವೆಲ್ಲವೂ ಹಾಗೆ ಬರಬೇಕದು, ಬಂದಾಗಲೇ ಸಂತೋಷ. ಯಾವುದೇ ಕಾಯಕ ಕೈಯಲ್ಲಿ ಅಧಿಕಾರ ಇದ್ದಾಗ ಅದನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಒಂದು ಚಿಂತನೆ ಇರಲಿ. ಒಳ್ಳೆಯದಾಗಲಿ. ಎಲ್ಲ ನಾನೇ ಮಾತಾಡಿದ್ರೆ ಇವ್ರ ಕೈಲಿ ಮಾತಾಡ್ಸಿದ್ರೆ ಚೆನ್ನಾಗಿ. ಹೌದು, ಕೊಡಿ ಶಾಲ್. ಈ ಏಟ ಮಾತ್ರ ಇದು ನಮ್ಮ ಮಾತೆ ಕೇಳೋದು. ಹಾಂ ಸುಮಿತಾ, ಕರೆಕ್ಟ್ ಆಗಿದೆ. ಲಕ್ಷ್ಮೀನಾರಾಯಣಾಭ್ಯಂ ವಾಣಿ ವಿಶ್ವನಾಥಾಭ್ಯಂ ಶ್ರುತಿ ಪರಂದರಾಭ್ಯಾಂ ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ಸರಿಯಾಗಿದೆ. ಒಂದೊಂದು ಪೇಟ ಒಂದೊಂದು ಥರ ಇರ್ತದೆ. ಶಕ್ತಿ ಇದ್ವ ಕೂತ್ಕೊಳ್ಳೋದು. ಒಳ್ಳೆಯದಾಗಿ ನೋಡ್ರಿ, ಮಾತಾಡಿ. ಪಿಳ್ಳೇಗೌಡರು ನಮ್ಮ ಜೊತೆ ಶ್ರೀ ಕ್ಷೇತ್ರಕ್ಕೂ ಬಂದಿದ್ರು, ಶನೇಶ್ವರನ ಸಾನ್ನಿಧ್ಯಕ್ಕೂ ಬಂದು ದರ್ಶನ ಮಾಡಿದ್ದೀರಿ. ಮಾತಾಡಿ. ಹೌದು ಗುರುಗಳಿಗೆ ವಂದಿಸುತ್ತಾ, ನಮ್ಮ ನವರತ್ನ ಗ್ರಾಮದ ಮಹರ್ಷಿ ಆನಂದ ಗುರೂಜಿ ಆಶ್ರಮದಲ್ಲಿ ಇದೇ ಶನಿವಾರ ಶನೇಶ್ವರ ಯಾಗ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ತಾವು ಕುಟುಂಬ ಸಮೇತರನ್ನು ಬಂದು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೋರಿಕೆ. ತುಂಬ ಸಂತೋಷ. ಡೈರೆಕ್ಟ್ ಅಪ್ಲಿಕೇಶನ್ ಭಾಗವಹಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಮಾಡತೈತೆ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಬಂದು ತಪ್ಪದೆ
ಬರಬೇಕು. ತುಂಬ ನಿಮ್ಮ ಕಷ್ಟಗಳು ದೂರ ಆಗ್ತೈತೆ, ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗ್ತೈತೆ ಅಂತ ನಾನು ತುಂಬ ನಂಬಿದ್ದೀನಿ. ಹಿಂದೇನೂ ನಡೆದಿತ್ತು, ಈಗೂ ನಡೀತೈತೆ. 30ನೇ ತಾರೀಕು ಶನಿವಾರ ಎಲ್ಲರೂ ತಪ್ಪದೆ ಭಾಗವಹಿಸಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳ್ರಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮ್ಮ ಕನ್ನಡ ಜನತೆಗೆ ಕೋಟಿ ಕೋಟಿ ನಮನಗಳು. ನಮ್ಮ ಗುರುಜಿಯವರು ನಮ್ಮೂರ ಹತ್ರ ಬಂದಿರೋದು ನಮ್ಮ ಭಾಗ್ಯ, ಒಂದು ಭಾಗ್ಯ. ಮತ್ತು ನಮ್ಗೆ ಎಲ್ಲರೂ ನಿಮ್ಮೂರ ಹತ್ರ ಇದ್ದಾರೆ ಅಂತ ಕೇಳಿದ್ರೆ ನಮಗೂ ತುಂಬ ಖುಷಿ ಆಗ್ತೈತೆ. ಎಲ್ಲರೂ ಈ ಶನೇಶ್ವರ ನ್ಯಾಗದ ಬಗ್ಗೆ ಕೇಳ್ತಾನೆ ಇರ್ತಾರೆ. ಬನ್ನಿ ಅಂತೇಳಿ ನಾವು ಭಾಗವಹಿಸ್ರಿ ಅಂತ ಹೇಳ್ತಾ ಜನತೆಗೆ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸೂಪರ್. ಕುಡಿ ನಮ್ಮ ನವರತ್ನಗರ ಗ್ರಾಮದಲ್ಲಿ ಆನಂದ ಗುರೂಜಿಗಳು ಬಂದು ಆಶ್ರಮವನ್ನು ಇದೆ. ಅಲ್ಲಿ ಶನೇಶ್ವರ ಯಾಗ ಎರಡನೇ ಮಹಾಯಾಗವನ್ನು ಮಾಡ್ತಾ ಇದ್ದಾರೆ. ತಪ್ಪದೆ ಸುತ್ತಲಿನ ಗ್ರಾಮಸ್ಥರು, ನವರತ್ನಗರ ಗ್ರಾಮಸ್ಥರು ಮತ್ತು ಸಾದಳ್ಳಿ, ಬೋಯಿಪಳ್ಳ, ತರಬನಹಳ್ಳಿ ಸುತ್ತು ಗ್ರಾಮಸ್ಥರು ಭಾಗವಹಿಸಿ ಈ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮೋ. ಸೂಪರ್. ಮಾತಾಡಲಿ ಮಂಜುನಾಥ್ ಜಿ, ಮಾತಾಡಿ ತಗೊಳ್ಳಿ. ಈಗ ಕೈಲಿದ್ರೆ ಮಾತು ಬಂದ್ಬಿಡುತ್ತೆ. ಹಾಗೆ ಮಂಜುನಾಥ್ ಜಿ ತಾವು ಆಯ್ತು. ಓಕೆ, ಮಂಜುನಾಥ್ ಜಿ ಸ್ಮೈಲಲ್ಲೇ ಕೊಟ್ಟು ಸ್ಮೈಲಲ್ಲಿ ಹೌದು, ಎಲ್ಲರನ್ನೂ ಸ್ವಾಗತಿಸ್ಬಿಟ್ರು. ಒಳ್ಳೆಯದಾಗಲಿ. ನವರತ್ನ ಅಗ್ರಹಾರದಲ್ಲಿ ನಡೀತಿರ್ತಕ್ಕಂಥ ಈ ಯಜ್ಞಕ್ಕಾಗಿ ಆಹ್ವಾನ ಮಾಡಲಿಕ್ಕಾಗಿ ಗ್ರಾಮದ ಮುಖ್ಯಸ್ಥರು ಎಲ್ಲರೂ ಸಹಿತ ಇವತ್ತು ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದು, ಮಹರ್ಷಿ ಮಂದಿರ ನೋಡಿ ಎಲ್ಲಿದ್ರೂ ನಮ್ದು ಇದೇ ಆಗಿ ಹೋಗ್ತಾ ಇದೆ. ಹೌದು, ಮಹರ್ಷಿ ವಾಣಿ ಕಾರ್ಯಕ್ರಮ, ಮಹರ್ಷಿ ಮಂದಿರ. ಹೌದು, ಅಲ್ಲಿ ಮಂದಿರ, ಇಲ್ಲಿ ವಾಣಿ. ಅಲ್ವಾಣಿ. ಏನೇ ಆದರೂ ಇದು ನನ್ನ ಸ್ವಗೃಹವೇ. ಅದರಿಂದ ಜೀ ಕನ್ನಡದಲ್ಲಿ ಇವತ್ತಿನ ದಿವಸ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಇಂತಹ ನಿಲುವುಗಳು ಮೇಲಿಂದ ಮೇಲೆ ತಗೊಳ್ತಾನೆ ಇರ್ತೀವಿ ನಾವು. ಯಾವುದೇ ಹಬ್ಬ ಹರಿದಿನ, ಪೂಜೆ ಪುನಸ್ಕಾರ, ತಂತ್ರ ಮಂತ್ರ ಯಂತ್ರ ಎಲ್ಲ ವಿಚಾರಗಳು ಸಹಿತ ಸಾಕಷ್ಟು ಅರ್ಥಗರ್ಭಿತವಾಗಿ ಉಣಬಡಿಸುವ ಕಾರ್ಯಕ್ರಮ ಅಂದರೆ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮ. ಹಾಗಾಗಿ ಇದೇ ಬರ್ತಕ್ಕಂತಹ ನವೆಂಬರ್ 30 ನಡೀತಾ ಇರತಕ್ಕಂತಹ ಅದ್ಭುತವಾದಂತಹ ಶನೈಶ್ಚರ ಮಹಾಯಾಗಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ಈಗಾಗಲೇ ನಾನು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಕರ್ಕೊಂಬರಬೇಕಾದ್ರೆ ಎಚ್ಚರಿಕೆಯಿಂದ ಜೋಪಾನವಾಗಿ ಬೇಕಾದಷ್ಟು ಔಷಧೋಪಚಾರಗಳನ್ನು ತೆಗೆದುಕೊಂಡು ಕರ್ಕೊಂಡು ಬನ್ನಿ. ಅದಾದ ನಂತರ ಇನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ಮತ್ತೊಂದು ವಿಚಾರ, ಮಕ್ಕಳನ್ನು ಕರ್ಕೊಂಬರಬೇಕಾದ್ರೂ ಸ್ವಲ್ಪ ಜೋಪಾನ. ಹಾಗೆ ವ್ಯವಸ್ಥೆಗಳು ನಮ್ಮಲ್ಲಿ ಅಲ್ಲಿ ಏನು ವ್ಯವಸ್ಥೆ ನಾನು ಮಾಡಲಿಕ್ಕಾಗುತ್ತೋ ಅಷ್ಟಕ್ಕೆ ನಾನು ತೃಪ್ತಿಯಾಗಿ ಮಾಡಿರ್ತೀವಿ. ಬರಬೇಕಾದ್ರೆ ಒಂದು ಆಸನ, ಪೂಜೆಗೆ ಸಲಕರಣೆ ಬೇಕಾದಂಥ ಒಂದು ತಟ್ಟೆ, 2 ದೀಪ, ಜೊತೆಗೆ ಒಂದು ಮಂಗಳಾರತಿ, ಒಂದು ವಿಶೇಷವಾದಂಥ ಮಣ್ಣಿನ ಹಣತೆ, ಇದಿಷ್ಟನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಪಂಚಪಾತ್ರೆ ಉದ್ಧರಣೆ ತಗೊಂಬಂದುಕೊಳ್ಳಿ. ಹೇಳ್ಕೊಡುವಂಥ ಮಂತ್ರವನ್ನು ಉಚ್ಚರಿಸಿ, ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಿ. ನಡೀತಕ್ಕಂತಹ ಯಜ್ಞದಲ್ಲಿ ವಿಶೇಷವಾಗಿ ಶನೈಶ್ಚರನಿಗೆ ಅಭಿಷೇಕವಿರುತ್ತೆ. ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡಿ, ಜೊತೆಗೆ ಕೊಡುವಂಥ ಪ್ರಸಾದವನ್ನು ಸ್ವೀಕರಿಸಿ. ಹಾಗೆ ನಿಮ್ಮ ಸಹಕಾರ ನಮಗೆ ಬಹಳ ಬೇಕಾದ್ರಿಂದ ನೂಕು ಮಾಡ್ಕೊಳ್ದೇರ ಭಗವಂತ ಏನು ಕೊಟ್ಟಿದ್ದಾನೋ ಕೊಟ್ಟಿದ್ದರಲ್ಲಿ ತೃಪ್ತಿಯಾಗಿ ನಾವೆಲ್ಲರೂ ಸಹಿತ ಒಂದು ಕುಟುಂಬದಲ್ಲಿ ವಸುದೈವ ಕುಟುಂಬಕಂ ಎಂಬತಕ್ಕಂತಹ ರೀತಿ ನಾವೆಲ್ಲ ಒಂದು ಕುಟುಂಬಸ್ಥರಾಗಿರಬೇಕು. ಹಾಗಾಗಿ ಅಲ್ಲಿ ವ್ಯವಸ್ಥೆ ಆಗಿದೆ ಹೀಗಿದೆ ಅನ್ನೋದಕ್ಕಿಂತ ಇರುವ ವ್ಯವಸ್ಥೆ ನನ್ನ ಮನೆ ವ್ಯವಸ್ಥೆ ಇದು ಅಂತ ತಿಳಿದು ಆನಂದದಿಂದ ಪೂಜಾ ಸಲಕರಣೆಗಳನ್ನು ತಂದು ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಇನ್ನು ಯಜ್ಞ ಕಾಲದಲ್ಲಿ ತಾವೆಲ್ಲರೂ ಸಹಿತ ಆ ಪೂರ್ಣಾಹುತಿಗೆ ಬೇಕಾದಂಥ ಪದಾರ್ಥಗಳು ಏನಾದರೂ ತಂದಿದ್ದರೆ, ನಮ್ಮ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಯಾರಾದರೂ ಅಣ್ಣ ತಮ್ಮಂದರು ನಿಮ್ಮ ಬಳಿ ಬಂದಾಗ ಆ ವಸ್ತುಗಳನ್ನು ಕೊಟ್ಟು ಪೂರ್ಣಾಹುತಿಗೆ ದಾರಿ ಮಾಡಿಕೊಳ್ಳಿ.